ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿಂದ ಕನ್ನಡದಲ್ಲಿ ಕೇಳ್ತಕ್ಕಂಥ ಗದ್ಯಾಂಶ ಈ ನವೋದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಗದ್ಯಾಂಶ ಎಷ್ಟನೇ ಕ್ಲಾಸ್ ಆಗ್ಯದ ಅಂದ್ರೆ 5ನೇ ಕ್ಲಾಸ್ ಆಗ್ಯದ. ಎಷ್ಟನೇ ಕ್ಲಾಸ್ ಆಗ್ಯದ? 5ನೇ ಕ್ಲಾಸ್ ಅದ. ಹಂಗಾರ ಈ 5ನೇ ಕ್ಲಾಸ್ ಸಂಪೂರ್ಣವಾಗಿ ಲಕ್ಷ ಕೊಟ್ಟು ಚಂದಂಗೆ ವಿದ್ಯಾರ್ಥಿಗಳಿಗೆ ಕೇಳ್ಬೇಕ್ರಿ. ಗಮನ ಕೊಟ್ಟು ಚಂದಂಗೆ ಕೇಳ್ರಿ ವಿದ್ಯಾರ್ಥಿಗಳೇ. ಹಂಗಾರ ಎದರ ಬಗ್ಗೆ ಅದ ಈ ಗದ್ಯಾಂಶ? ನಿಮ್ಗೆ ಆವಾಗ ಹೇಳ್ತಾ ಇರ್ತೀನಿ. ಆ ಗದ್ಯಾಂಶವನ್ನು ಹೆಂಗೆ ಓದಬೇಕಂತೇಳೀನಿ. ನಿಧಾನಗತಿದೊಳಗ ಸಮಾಧಾನಲೆ ಏನಪ್ಪ ಅಂತಂದ್ರೆ ಸಾವಕಾಶ ನಿಧಾನಗತಿದೊಳಗ 8ರಿಂದ 10 ನಿಮಿಷನ್ಯಾಗ ಒಂದು ಪ್ಯಾಸೇಜನ್ನ ಓದಿ ಮುಗಿಸ್ಬಿಡ್ಬೇಕ್ರಿ ವಿದ್ಯಾರ್ಥಿಗಳೇ. ತಿಳಿತಾ? ಹಂಗಾರೆ ಈ ವರ್ಷ ನವೋದಯವನ್ನ 20ಕ್ಕೆ 20 ಅಂಕಗಳನ್ನ 20ಕ್ಕೆ 20 ಅಂಕಗಳನ್ನ ಯಾವ ತರನಾಗಿ ಗಳಿಸ್ಬೇಕಂತಕ್ಕಂಥದನ್ನ ನಾ ದಿನನಿತ್ಯವಾಗಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ನೀವೇನ್ ಮಾಡ್ರಿ ಅಂತಂದ್ರ ಲಕ್ಷ ಕೊಟ್ರೆ ಚಂದಂಗ ಏನ್ ಕೇಳ್ಕೋತ ಹೋದ್ರಿ ಅಂತಂದ್ರ 20ಕ್ಕೆ 20 ತಗೋಬಹುದ್ರಿ. 20ಕ್ಕೆ 20 ತಗೋಬಹುದು. ತಿಳಿತಾ? ಹಂಗಾದ್ರ ಹೆಂಗ ಅಂತಕ್ಕಂಥದನ್ನ ನಿಧಾನಗತಿದೊಳಗ ಒಂದೊಂದು ಗದ್ಯಾಂಶವನ್ನ ಯಾವ ತರನಾಗಿ ಬಿಡಿಸ್ಬೇಕು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡ್ರಿ, ಗಮನಿಸಿರಿ. ಹೆಂಗತ್ತಂದ್ರ ಬಹಳಷ್ಟು ಉತ್ಸಾಹದಿಂದ ಕ್ಲಾಸನ್ನ ಕೇಳ್ತಾ ಹೋದಾಗ ನಿಮ್ಮಲ್ಲಿ ನಾವು ಹೇಳೋಕ್ಕಿಂತ ಮುಂಚೆ ಹೆಂಗಿರ್ಬೇಕಂತಂದ್ರ, ವಾವ್ ಯಪ್ಪ ನಾ ಇಷ್ಟು ಮಾರ್ಕ್ಸ್ ತಗೊಳಕತ್ತೀನಿ, ಹೆಂಗ ಇವತ್ತು ನನಗೆ ಯಾಕೆ ಕಡಿಮೆ ಬಿದ್ದದ ಮಾರ್ಕ್ಸ್? 20ಕ್ಕೆ 20 ಯಾಕೆ ಬೀಳವಲ್ತು? ಏನು ಅಡೆತಡೆಗಳದಾವ? ನಾ ಯಾವ ತರನಾಗಿ ಅಭ್ಯಾಸ ಮಾಡಬೇಕು? ಏನು ಸಮನಾರ್ಥಕಗಳು ಹೊಂಟಾವ, ಏನು ವಿರುದ್ಧಾರ್ಥಕ ಹೊಂಟಾವ, ಏನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳಲ್ಲಿ ಅವ ಮಾರ್ಕ್ಸ್ ಹೊಂಟಾವ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳಿತಾ ಹೋದಾಗ ಒನ್ ಬೈ ಒನ್ ಇನ್ನು ಏನಾದ್ರೂ ಕ್ವಶನ್ ಪೇಪರನ್ನು ಹಿಂದಿನ ವರ್ಷದ್ದು ಒಂದು 10 ವರ್ಷದ ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಮೊದಲು ಅದ್ರ ಬಗ್ಗೆ ಆಳವಾಗಿ 4ನೇ ತರಗತಿ ಮತ್ತು 5ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಠದ ಒಂದು ಪಠ್ಯಾಧಾರ್ಥಗಳಲ್ಲಿರ್ತಕ್ಕಂಥ ಸಮಾನಾರ್ಥಕಗಳನ್ನ ನೀವು ಓದಿರ್ಬೇಕ್ರಿ. ಯಾವುಗಳನ್ನ? ಸಮಾನಾರ್ಥಕಗಳನ್ನ, ಮತ್ತು ವಿರುದ್ಧಾರ್ಥಕಗಳನ್ನ, ಮತ್ತು ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಕಾಲಗಳು ಆಗಿರ್ಬೋದು, ಹಲವಾರು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಒಂದೊಂದು ವಾಕ್ಯಗಳನ್ನ ಸಂಪೂರ್ಣವಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಬಿಡಿಸ್ತಾ ಹೋದಾಗ ಏನಾಗ್ತೈತ್ರಿ? ಈಜಿ ಆಗ್ತೈತಿ, ಸರಳ ರೂಪದಲ್ಲಿ ಆಗ್ತದೆ. ಹಂಗಾದ್ರೆ ಈ ಸರಳ ರೂಪದಲ್ಲಿ ಇವುಗಳನ್ನ ಎಲ್ಲಗಳನ್ನ ಓದಿ ಸಿದ್ಧಪಡಿಸಿಕೊಂಡಾಗ ಅವಾಗ ಏನಾಗ್ತೈತಿ ಅಂತಂದ್ರೆ ಪ್ಯಾಸೇಜ್ ಯಾವುದೇ ರೀತಿ ಇರಲಿ ಕರೆಕ್ಟಾಗಿ ಓದಿದ ತಕ್ಷಣ ಏನಾಗ್ತದ ತಿಳಿತೈತ್ರಿ. ಅದು ಹೆಂಗೆ ಓದಬೇಕು? ಪ್ರಶ್ನೆ ಓದ್ಲೋ ಏನು ಗದ್ಯಾಂಶ ಓದ್ಲೋ ಅಂತಕ್ಕಂಥದ್ದು ಬಹಳಷ್ಟು ಕನ್ಫ್ಯೂಸ್ದೊಳಗಿರ್ತೀರಿ 5ನೇ ತರಗತಿಯ ಒಂದು ಮುದ್ದು ವಿದ್ಯಾರ್ಥಿಗಳೇ. ಹಂಗಾದ್ರೆ ನೀವು ಏನು ಮಾಡ್ಬೇಕಂದ್ರೆ ಪ್ರಥಮ ಬಾರಿಗೆ ಕೊಟ್ಟಿರ್ತಕ್ಕಂಥ ಒಂದು ಗದ್ಯಾಂಶದಲ್ಲಿ ನೀ ಏನು ನೋಡ್ಬೇಕಂದ್ರೆ ಫಸ್ಟ್ಕ ಗದ್ಯಾಂಶವನ್ನು ಒಂದ್ಸತಿ ಓದಿಬಿಡ್ಬೇಕು. ಓದುವುದರ ಜೊತೆಗೆ ಕಥೆಯ ರೂಪದಲ್ಲಿ ಓದ್ತಾ ತಿಳಿತಾ ಹೋಗ್ತದ. ನಾನು ನಿಮ್ಗೆ ಅವಾಗ ಹೇಳ್ತಿರ್ತೀನಿ, ಓದುವುದರ ಜೊತೆಗೆ ನಿಧಾನಗತಿಯಲ್ಲಿ ಕಥೆಯ ರೂಪದಲ್ಲಿ ಹೇಳಿ ಅಂತ ಹೇಳೀನಿ. ಹಂಗಾರ ಕಥೆಯ ರೂಪದಲ್ಲಿ ನಿಧಾನಗತಿದೊಳಗ 1ನೇ ಕ್ಲಾಸ್ದೊಳಗೆ ಯಾವ ರೀತಿ ಪಾಯಿಂಟ್ಸ್ಗಳನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸೀನಿ ಆ ರೀತಿ ನೀವೇನು ಮಾಡ್ರಿ ಓದ್ತಾ ಹೋದಾಗ ಯಾವುದೇ ರೀತಿಯ ಅಂಕಗಳು ಹೋಗುವ ಸಾಧ್ಯತೆ ಇರುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪಠ್ಯಾಧಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ಮತ್ತು 5ನೇ ತರಗತಿಗಳ ಎಲ್ಲ ಪಾಠದ ಒಂದು ಅರಿ ಅಥವಾ ತಿಳಿ ಅಂತಕ್ಕಂಥ ಸಮಾನಾರ್ಥಕ ಪದಗಳನ್ನ ಒಂದು ಕಡೆ ಲಿಸ್ಟ್ ಮಾಡಿ ಬರ್ದ ನೀ ಎಲ್ಲಿ ಮಕ್ಕೋತಿರ್ತಿಪ್ಪ 5ನೇಂತೆ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ 3ನೇಂತೆಯಿಂದ ಹಿಡಿದು 4ನೇಂತೆ 5ನೇಂತೆ ಈ ವಿದ್ಯಾರ್ಥಿಗಳು ನೀವೇನು ಮಾಡ್ಬೇಕಂದ್ರೆ ನೀವು ಮಲ್ಕೋಂಥ ಕೊಠಡಿಗಳಲ್ಲಿ ಆ ಪದಗಳ ಅರ್ಥಗಳನ್ನ ಹಚ್ಕೋಬೇಕ್ರಿ. ನೀವೆಲ್ಲಿ ನಿದ್ರೆಯನ್ನ ಮಾಡ್ತಿರೋ ಆ ಕೊಠಡಿಯಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕಂದ್ರೆ ಅವನ್ನೆಲ್ಲವನ್ನ ಮಕ್ಕೊಂಡ್ರು ಕೂಡ ಸಮಾನಾರ್ಥಕಗಳು ಅವು ಕಣ್ಣು ಮುಂದೆ ಬಂದಂಗೆ ಆಗ್ಬೇಕ್ರಿ. ಎಬಿಸಿ ನಿಲ್ಸಿ ಕುಂದ್ರಿಸಿದ್ರು ಕೂಡ ನೀ ಏನು ಮಾಡ್ಬೇಕಂತಂದ್ರೆ ಈ ಸಮಾನಾರ್ಥಕ ನೇಸರ ಅಂದ್ರೆ ಸೂರ್ಯ ರವಿ ಭಾನು ನೋಡ್ರಿ ಎಷ್ಟೊಂದು ಅವುಗಳಿಗಿರ್ತಕ್ಕಂಥ ಆ ಪದಗಳ ಅರ್ಥಗಳದಾವು. ಎಲ್ಲವನ್ನ ಒಂದು ಪೇಪರ್ ಮುಖಾಂತರ ಒಂದು A4 ಸೈಜ್ ಮುಖಾಂತರ ಏನು ಮಾಡ್ಬೇಕಂತಂದ್ರೆ ಬರೆದು ಇಟ್ಕೋಬೇಕು.
ಹೌದಾ? ಹಂಗಾರ ಕ್ಲಾಸ್ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಎಸ್ ನೋಡ್ರಿ, ಹಂಗಾರ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ಬಗ್ಗೆ ಎದರ ಬಗ್ಗೆ ನೋಡೋಣ ಅಂದ್ರ ಹೃದಯದ ಬಗ್ಗೆ ನೋಡೋಣ. ಎದರ ಬಗ್ಗೆ ನೋಡೋಣ? ಹೃದಯದ ಬಗ್ಗೆ. ಹೃದಯ ಎಲ್ಲಾರು ನೋಡ್ಯಾರಿ ಹೃದಯವನ್ನ? ಎಲ್ಲಿರ್ತದ ಇದು ಹೃದಯ? ಎಲ್ಲದ ಹೃದಯ? ಯಾರಿಗೆ ಕಾಣತಿ? ಎಸ್ ಬರಾಬರ್ ಕಮೆಂಟ್ ಮಾಡ್ರಿ. ಎಸ್ ಈ ಹೃದಯ ಎಲ್ಲಿರ್ತದಂದ್ರ ನಿನ್ನ ಒಂದು ಎಡಗೈ ಮುಷ್ಟಿ ಎಷ್ಟಿರುತ್ತೋ, ನಿನ್ನ ಎಡಗೈ ಮುಷ್ಟಿ ಎಷ್ಟಿರತ್ತೋ ಅಪ್ಪ ಅಷ್ಟ ಏನತ್ತಂದ್ರ ನಿನ್ನ ಎಡಭಾಗದಲ್ಲಿ ಇರ್ತದ ಈ ಹೃದಯ. ನಿನ್ನ ಎಡಗೈ ಮುಷ್ಟಿ ಎಷ್ಟಿದೆಯೋ ಅಷ್ಟ ಏನದ ಅಂತಂದ್ರ ನಿನ್ನ ಒಂದು ಎಡಕದ, ನಿನ್ನ ಒಂದು ಎಡಭಾಗದಲ್ಲಿ ಈ ಹೃದಯವನ್ನ ಕಾಣ್ತೀವಿ. ಯಾವತ್ತು ಹೃದಯವು ನಿತ್ತು ಹೋಗುತ್ತೋ ಆವತ್ತು ಈ ದೇಹದ ಅಂಗಾಂಗಗಳು ಎಲ್ಲವೂ ಸಂಪೂರ್ಣವಾಗಿ ನಿತ್ತು ಹೋಗ್ತಾವ. ಹೃದಯವು ಅದಕ್ಕೆ ಯಾವುದೇ ರೀತಿಯ ವಿಶ್ರಾಂತಿಯನ್ನ ಪಡೆದುಕೊಂಡಿಲ್ಲ. ಒಂದು ವೇಳೆ ವಿಶ್ರಾಂತಿಯನ್ನ ಪಡೆದುಕೊಂಡರೆ ನಮ್ಮ ನರ ಅಂಗಾಂಗಗಳು ಎಲ್ಲವೂ ವಿಶ್ರಾಂತಿ ಪಡೆದುಕೊಂಡು ಬಿಡ್ತಾವ್ರಿ. ಅದಕ್ಕೆ ಯಾವತ್ತು ನೀನು ಅಮ್ಮನ ಮಡಿಲಿನಿಂದ ಯಾವತ್ತು ನೀವು ಹೊರಗೆ ಬರುತ್ತೀವೋ, ಯಾವತ್ತು ಹೊರ ಹೊಮ್ಮತ್ತೀವೋ ಅವತ್ತಿನ ದಿನ ಲಾಬ್ ಡಾಬ್ ಬಡ್ಕೊಳತ್ತೋ, ಯಾವತ್ತು ಲಾಬ್ ಡಾಬ್ ನಿಲ್ಲತ್ತೋ ಅವತ್ತೇ ನಮ್ಮ ಉಸಿರು ಕೂಡ ನಿತ್ತು ಹೋಗತ್ತ ವಿದ್ಯಾರ್ಥಿಗಳೇ. ಹಂಗಿತ್ತಂದ್ರ ಇದನ್ನ ನಾವು ಇದರಲ್ಲಿರ್ತಕ್ಕಂಥ ಇದರ ಕೆಲಸ ಏನು, ಇದರ ಕಾರ್ಯವೇನು ಹಂಗಾರ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ. ಗಮನಿಸ್ರಿ, ಇದನ್ನ ಲಕ್ಷ ಕೊಟ್ಟ ಇದನ್ನ ಬಿಡಿಸಿರಿ ಅಂತಂದ್ರ ನಿಮಗೆ ಏನಾಗ್ತದಂದ್ರ 5 ಅಂಕಗಳು ನಿಮ್ಮ ಜೇಬಿನಲ್ಲಿ ಇರ್ತಾವ. 5 ಅಂಕಗಳು ನಿಮ್ಮ ಜೇಬಿನಲ್ಲಿ ಇರ್ತಾವ. ಅವುಗಳನ್ನ ಹೆಂಗ ನೀವು ಪಡ್ಕೋಬೇಕಂತಕ್ಕಂಥದನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಒಂದೇ ಸತಿ ಹೆಂಗ ಓದಬೇಕು ನೋಡ್ರಿ ಇಲ್ಲೇ ವಿದ್ಯಾರ್ಥಿಗಳೇ. ಹೃದಯವು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾಗಿದೆ. ಇದು ನಿರಂತರವಾಗಿ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುತ್ತದೆ. ಮಾನವನ ಹೃದಯದಲ್ಲಿ 4 ಕೊಠಡಿಗಳಿದ್ದು ಅವುಗಳನ್ನು ಎಡ ಏಟ್ರಿಯಂ, ಬಲ ಏಟ್ರಿಯಂ, ಎಡ ವೆಂಟ್ರಿಕಲ್ ಮತ್ತು ಬಲ ವೆಂಟ್ರಿಕಲ್ ಎಂದು ಕರೆಯಲಾಗುತ್ತದೆ. ಹೃದಯವು ದಿನಕ್ಕೆ ಸರಾಸರಿ 1,00,000 ಬಾರಿ ತಡಿತ ಹೊಡೆಯುತ್ತದೆ. ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ದೇಹಕ್ಕೆ ಕಳಿಸುವುದನ್ನು ಅಪಧಮನಿಗಳು ನಿರ್ವಹಿಸುತ್ತವೆ. ಹಾಗೆಯೇ ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ಮರಳಿಸುವುದನ್ನು ಸಿರೆಗಳು ನಿರ್ವಹಿಸುತ್ತವೆ. ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಒತ್ತಡ ನಿಯಂತ್ರಣ ಹೃದಯವನ್ನು ಆರೋಗ್ಯಕರವಾಗಿರಿಸಲು ಸಹಾಯಕವಾಗುತ್ತವೆ. ನೋಡ್ರಿ, ಲಕ್ಷ ಕೊಟ್ಟು ಚಂದಂಗ ಓದಿದಿವತ್ತಂದ್ರ ಇದರಲ್ಲಿರ್ತಕ್ಕಂಥ ಪದಗಳ ಅರ್ಥವನ್ನ ತಿಳ್ಕೋಕಿಂತ ಮುಂಚೆನೆ ಒಂದು ಸತೆ ಏನು ಮಾಡ್ಬೇಕಂತಂದ್ರ ಓದಿ ಬಿಟ್ರ ಅಲ್ಲಿ ಏನಾಗತ್ತಂದ್ರ ಸಂಪೂರ್ಣವಾಗಿ ಪ್ಯಾಸೇಜ್ ತಲೆಯೊಳಗೆ ಹೋಗಿಬಿಡ್ತದ, ಗದ್ಯಾಂಶ ತಲೆಯೊಳಗೆ ಹೋಗಿಬಿಡ್ತದ. ಹಂಗತ್ತಂದ್ರ ಇಲ್ಲಿ ನೋಡ್ರಿ ಯಾವಾಗ ಎಷ್ಟು ಚಂದ ಇದ್ರ ಒಳಗಿನ ಇರ್ತಕ್ಕಂಥ ಕಥೆಯ ರೂಪದಲ್ಲಿ ನಿಧಾನಗತಿಯಲ್ಲಿ ಓದ್ತಾ ಹೋದಾಗ ಅದರ ಅರ್ಥ ಗರ್ಭಿತ ಅಂತಕ್ಕಂಥ ತಿಳಿಯತ್ತ. ಹಂಗಾದ್ರೆ ನೋಡ್ರಿ ಇಲ್ಲಿ ಹೃದಯ ಎಷ್ಟು ಚಂದದ ಈ ಹೃದಯ ಅಂತಕ್ಕಂಥದ್ದು ನೋಡ್ರಿ. ಹೃದಯವು ಏನ್ ಹೇಳುತ್ತ ಈ ಗದ್ಯಾಂಶ? ಹೃದಯವು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾಗಿದೆ. ಈ ಹೃದಯವು ನಮ್ಮ ದೇಹದ ಹೆಂಗಾಗ್ಯದ ಅಂದ್ರ ಪ್ರಮುಖ ಏನಾಗ್ಯದತ್ತ ಅಂಗವಾಗಿದೆ. ಪ್ರಮುಖ ಏನಾಗೈತಿ ಅಂಗವಾಗಿದೆ. ಎಸ್, ಹಂಗಾರ ಗೊತ್ತಾತ್ ನಮ್ಗೆ ಇವತ್ತು. ಹಂಗಾರ ಹೃದಯದಲ್ಲಿರ್ತಕ್ಕಂಥ ಈ ಹೃದಯದ ಭಾಗವು ಕೂಡ ನಮ್ಮ ದೇಹದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ.
ಎಸ್ ಅದಿರ್ಲಿಲ್ಲ ಅಂತಂದ್ರೆ ಇವೆಲ್ಲವೂ ಶೂನ್ಯ. ಹಂಗಾರ ಪ್ರಮುಖ ಅಂತಕ್ಕಂಥದ್ದನ್ನ ನಾವು ವ್ಯಕ್ತಪಡಿಸುತ್ತ ಈ ಹೃದಯದ ಒಂದು ಮೌಲ್ಯ ಏನಂತಂದ್ರೆ ಎಲ್ಲಾ ದೇಹದ ಭಾಗಗಳಿಗಿಂತ ಒಂದು ಅತ್ಯಮೂಲ್ಯ ಅಂತ ಕೂಡ ನಾವು ಹೇಳ್ಬೋದು. ಹೌದಾ? ಹಂಗಾತಂದ್ರ ಈ ಹೃದಯವು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾಗಿದೆ. ಇದು ನಿರಂತರವಾಗಿ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೆ ಏನು ಮಾಡ್ತದ? ಪಂಪ್ ಮಾಡುತ್ತದೆ. ನೋಡ್ರಿ, ತಿಳ್ಕೊರಿ, ನಮ್ಮ ದೇಹದ ಪ್ರಮುಖ ಏನಾಗ್ಯದ ಅಂತ ಒಂದು ಅಂಗವಾಗಿದೆ ಹೃದಯ. ಈ ಹೃದಯ ನಿರಂತರವಾಗಿ ಅಂದ್ರ ಬಿಡುವಿಲ್ಲದೆ ಅಂದ್ರ ವಿಶ್ರಾಂತಿ ಇಲ್ಲದೆ, ನಿರಂತರ ಅಂದ್ರ ವಿಶ್ರಾಂತಿವಿಲ್ಲದೆ, ವಿಶ್ರಾಂತಿ ಇರಂಗಿಲ್ಲ, ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತದ? ಪಂಪ್ ಮಾಡ್ತೈತಿ. ಏನ್ ಮಾಡ್ತದ? ಪಂಪ್ ಮಾಡ್ತದ. ನೆಕ್ಸ್ಟ್, ಮಾನವನ ಹೃದಯದಲ್ಲಿ 4 ಕೊಠಡಿಗಳಿದ್ದು, ಎಷ್ಟು ಕೊಠಡಿ? 4 ಕೊಠಡಿಗಳಿದ್ದು ಮಾನವನ ಒಂದು ಹೃದಯದಲ್ಲಿ ಎಷ್ಟು ಕೊಠಡಿಗಳದಾವತ್ತ? 4 ಕೊಠಡಿಗಳದಾವ. ಹಂಗಾದ್ರ ಅವುಗಳನ್ನು ಏನಂತ ಕರಿತೀವತ್ತಂದ್ರ, 1ನೇ ಭಾಗ ಎಡ ಏಟ್ರಿಯಂ ಅಂದ್ರ ಎಡ ಹೃತ್ಕರ್ಣ ಅಂತ ಕರಿತೀವಿ. ಏಟ್ರಿಯಂ ಅಂತಂದ್ರ ಹೃತ್ಕರ್ಣ. ನೆಕ್ಸ್ಟ್, ಬಲ ಏಟ್ರಿಯಂ ಅಂತಂದ್ರ ಬಲ ಹೃತ್ಕರ್ಣ ಅಂತ ಕರಿತೀವ್ರಿ. ಎಡ ಏಟ್ರಿಯಂ ಅಂತಂದ್ರ ಎಡ ಹೃತ್ಕರ್ಣ, ಬಲ ಏಟ್ರಿಯಂ ಅಂತಂದ್ರ ಬಲ ಹೃತ್ಕರ್ಣ. ನೆನಪಿಟ್ಕೋರಿ. ಹಂಗಾರ ಮುಂದೆ ಏನ್ ಹೇಳತ್ತ? ಎಡ ವೆಂಟ್ರಿಕಲ್ ಮತ್ತು ಬಲ ವೆಂಟ್ರಿಕಲ್ ಎಂದು ಕರೆಯಲಾಗುತ್ತದೆ. ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ ಎಂದು ಕರೆಯಲಾಗುತ್ತದೆ. ದೇಹದ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಾಗಗಳು ಎಷ್ಟದಾವ ಅಂದ್ರ 4 ಅದಾವ. ತಿಳ್ಕೋರ್ ಚಂದಂಗ. ಕಥೆಯ ರೂಪದಲ್ಲಿ ಹೆಂಗ ತಿಳಿತಾ ಹೋದಾಗತ್ತಂದ್ರ, ಹೃದಯವು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾಗಿದೆ. ಇದು ನಿರಂತರವಾಗಿ ರಕ್ತವನ್ನು ಶರೀರದ ಎಲ್ಲ ಅಂಗಾಂಗಗಳಿಗೆ ದಿನನಿತ್ಯವಾಗಿ ದಿನಂಪ್ರತಿವಾಗಿ ಬಿಡುವಿಲ್ಲದೆ ಏನ್ ಮಾಡ್ತದ? ಪಂಪ್ ಮಾಡ್ತದ. ಎಲ್ಲ ನರಕೋಶಗಳಿಗೆ, ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತದ ಅಂತಂದ್ರೆ ರಕ್ತವನ್ನ ಹೃದಯದಿಂದ ಕಳಿಸಿಕೊಡ್ತದ. ಈ ಕಳಿಸಿಕೊಡುವುದರಲ್ಲಿ ಹೃದಯದಲ್ಲಿ ಎಷ್ಟು ಭಾಗಗಳದಾವ ಅಂದ್ರ 4 ಭಾಗಗಳದಾವ. ಅವು ಯಾವ್ಯಾವ ಅಂತಂದ್ರ, ಒಂದು ಎಡ ಹೃತ್ಕರ್ಣ, ನೆಕ್ಸ್ಟ್ ಬಲ ಹೃತ್ಕರ್ಣ, ನೆಕ್ಸ್ಟ್ ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ ಅಂತಂದು ಕರೆಯುತ್ತೇವೆ. ಇಂಗ್ಲಿಷ್ದೊಳಗ ಎಡ ಎಟ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಬಲ ಎಟ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಎಡ ವೆಂಟ್ರಿಕಲ್ ಅಂತ ಕರಿತೀವಿ. ಮತ್ತು ಆ ಬಲ ವೆಂಟ್ರಿಕಲ್ ಅಂತಂದು ಇಂಗ್ಲಿಷ್ದೊಳಗೆ ಕರೆದ್ರ ಕನ್ನಡದೊಳಗ ಆ ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ ಅಂತಂದ ಕನ್ನಡದೊಳಗೆ ಕರಿತೀವ್ರಿ ವಿದ್ಯಾರ್ಥಿಗಳೇ. ಹೌದಾ? ಹಂಗಾರ ಇಷ್ಟಿರ್ತಕ್ಕ ತಿಳಿತಾ. ಇನ್ನು ಮುಂದೆ ನೋಡೋಣ. ಹೃದಯವು ದಿನಕ್ಕೆ ಸರಾಸರಿ ಎಷ್ಟದ ಅಂತಂದ್ರ 1,00,000 ಬಾರಿ ತಡಿತ ಹೊಡೆಯುತ್ತದೆ. ಎಷ್ಟು ಬಾರಿ ಪಂಪ್ ಹೊಡಿತದ ಒಂದು ದಿನಕ್ಕೆ? ಒಂದು ದಿವಸಕ್ಕೆ 1,00,000 ತನ ಏನಪ್ಪಾ ಅಂತಂದ್ರ ಮಿನಿಮಮ್ ಎಷ್ಟಾಗ್ತದ ಅಂತಂದ್ರ 1,00,000 ಎವರೇಜ್ ಎಲ್ಲಾ ಒಂದು ಸರಾಸರಿಯನ್ನ ಎಲ್ಲಾ ಮಾನವ ಜನಾಂಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಒಂದು ಎವರೇಜ್ ನೋಡಿದಾಗ ಒಂದು ದಿನಕ್ಕೆ ಹೃದಯವು ದಿನಕ್ಕೆ ಎಷ್ಟು ಸರಾಸರಿ ಅಂತಂದ್ರ 1,00,000 ಬಾರಿ ಪಂಪನ್ನ ಮಾಡ್ತದ, ತಡಿತವನ್ನ ಹೊಡೆಯುತ್ತದ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇದರ ಮುಂದಿನ ಒಂದು ಕೆಲಸ ಏನ ನೋಡ್ರಿ. ಆಮ್ಲಜನಕ ಯುಕ್ತ ರಕ್ತವನ್ನು ಹೃದಯದಿಂದ ದೇಹಕ್ಕೆ
ಕಳಿಸುವುದನ್ನು ನಾವು ಏನಂತ ಕರಿತೀವಿ ಅಂತಂದ್ರ ಅಪದ ಮಣಿಗಳು ಅಂತ ಕರಿತೀವ್ರಿ. ಏನಂತ ಕರಿತೀವ್ರಿ? ಅಪದ ಮಣಿಗಳು ಅಂತ ಕರಿತೀವಿ. ನೆನಪಿಟ್ಟುಕೋರಿ, ಏನಂತ ಕರಿತೀವ್ರಿ? ಅಪದ ಮಣಿಗಳು ಅಂತ ಕರಿತೀವಿ. ಆಮ್ಲಜನಕ ಯುಕ್ತ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಈ ಆಮ್ಲಜನಕ ಯುಕ್ತ ಅಂತಂದ್ರ ಆಮ್ಲಜನಕವು ರಕ್ತದಲ್ಲಿ ಮಿಶ್ರಣಗೊಂಡು ಆ ಮಿಶ್ರಣಗೊಂಡಿರ್ತಕ್ಕಂಥ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಕಳಿಸೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಅದು ಯಾವ್ದು ಕಳಿಸತ್ತ ಅಂದ್ರ ಈ ಅಪದ ಮಣಿಗಳು ಅಂತಕ್ಕಂಥದ ಕಳಿಸತ್ರಿ. ಯಾವ್ದು ಕಳಿಸತ್ರಿ? ಈ ಅಪದ ಮಣಿಗಳು ಅಂತಕ್ಕಂಥದ ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತದ ಅಂದ್ರ ಈ ಅಪದ ಮಣಿ ಎಲ್ಲಾ ದೇಹದ ಭಾಗಗಳಿಗೆ ರಕ್ತವನ್ನು, ಆಮ್ಲಜನಕ ಯುಕ್ತ ರಕ್ತವನ್ನು ಕಳಿಸಿಕೊಡ್ತದ. ಯಾವುದು? ಈ ಅಪದ ಮಣಿಗಳು. ಹಾಗೆಯೇ ಈ ನೆಕ್ಸ್ಟ್ ಏನದ ಅಂತಂದ್ರ ನೆಕ್ಸ್ಟ್ ಆಮ್ಲಜನಕ ರಹಿತ ರಕ್ತವನ್ನು ಅಂದ್ರ ಈಗ ನೀವು ಉಸಿರು ತಗೊಂಡಿರ್ತಕ್ಕಂಥ ಈ ಆಮ್ಲಜನಕದ ಜೊತೆಗೆ ರಕ್ತವನ್ನು ಮಿಶ್ರಣ ಮಾಡುವ ಸಲುವಾಗಿ ಹೊರಗಿಂದ ಒಳಗ ಹೃದಯಕ್ಕೆ ಕಳಿಸುದ ಏನ್ ಮಾಡ್ತದ ಅಂತಂದ್ರ ಹೃದಯಕ್ಕೆ ಮರಳಿಸುವುದನ್ನು ಸಿರೆಗಳು ನಿರ್ವಹಿಸುತ್ತವೆ. ಅಂದ್ರ ರಕ್ತನಾಳಗಳು ಅವೇನ್ ಮಾಡ್ತಾವ ಅಂತಂದ್ರ ಉಳಿದಿರ್ತಕ್ಕಂಥ ಒಂದು ಆಮ್ಲಜನಕ ನೀ ಸೇವನೆ ಮಾಡಿಕೊಂಡಿರ್ತಕ್ಕಂಥ ಈ ಆಮ್ಲಜನಕವನ್ನು ಹೃದಯಕ್ಕೆ ಕಳಿಸಿಕೊಡುವಂತ ಕೆಲಸ ಯಾವ ಮಾಡ್ತಾವ ಅಂದ್ರ ಈ ಸಿರೆಗಳು, ರಕ್ತನಾಳಗಳು ಅಂತಕ್ಕಂಥವ ಕೆಲಸವನ್ನ ಮಾಡ್ತಾವ. ನೆಕ್ಸ್ಟ್ ಹಂಗಾರ ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಒತ್ತಡ ನಿಯಂತ್ರಣ ಹೃದಯವನ್ನು ಆರೋಗ್ಯಕರವಾಗಿರಿಸಲು ಸಹಾಯಕವಾಗುತ್ತವೆ. ನೆಕ್ಸ್ಟ್ ಏನ್ ಹೇಳ್ತದ ಅಂತಂದ್ರ ಇದನ್ನ ಎಲ್ಲವನ್ನ ಹೃದಯವನ್ನು ಸಮತೋಲನದಲ್ಲಿ ಅದರ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ನಾವು ಏನ್ ಮಾಡ್ಬೇಕಂದ್ರ ದಿನನಿತ್ಯವಾಗಿ ಏನೇನು ಮಾಡಿದ್ರ ಅದು ಏನ ಒತ್ತಡದ ನಿಯಂತ್ರಣದಿಂದ ಆರೋಗ್ಯಕರವಾಗಿರಕ್ಕೆ ಏನ್ ಸಾಧ್ಯದ ಅಂತಂದ್ರೆ ಏನ್ ಮಾಡ್ಬೇಕಂದ್ರ ಆಹಾರ ಮತ್ತು ಏನ್ ಮಾಡ್ಬೇಕಂದ್ರ ಒತ್ತಡ ನಿಯಂತ್ರಣ ಹೃದಯವನ್ನು ಆರೋಗ್ಯಕರವಾಗಿರಿಸಲು ಸಹಾಯಕವಾಗುತ್ತದೆ. ನಿಯಮಿತ ಅಂತಂದ್ರ ಲಿಮಿಟೆಡ್ದೊಳಗ ಏನ್ ಮಾಡ್ಬೇಕಂತಂದ್ರ ವ್ಯಾಯಾಮವನ್ನ ಮಾಡ್ಬೇಕ್ರಿ. ನಮ್ಮ ದೇಹಕ್ಕೆ ನಾವು ಏನ್ ಕೊಡ್ಬೇಕಂದ್ರ ನಿಯಮಿತವಾಗಿ ವ್ಯಾಯಾಮ, ಎಕ್ಸಸೈಸ್ ಮಾಡ್ಬೇಕ್ರಿ. ಯೋಗಾಸನವನ್ನ ಮಾಡಬೇಕು, ದಿನನಿತ್ಯ ಪ್ರಾಣಾಯಾಮಗಳನ್ನ ಮಾಡಬೇಕು. ಎಸ್, ನೀವು ಓದ್ಬೇಕಂತ ವಿದ್ಯಾರ್ಥಿಗಳ ನೀವು ಏನ್ ಮಾಡ್ಬೇಕಂದ್ರ ಮುಂಜಾನೆ ಎದ್ದ ತಕ್ಷಣ ಬರಾಬರ ಫ್ರೆಶ್ ಆದವ್ರನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು 5 ನಿಮಿಷ ಏನ್ ಮಾಡ್ಬೇಕಪ್ಪ ಅಂತಂದ್ರ ಧ್ಯಾನದಲ್ಲಿ ತೊಡಗಿದ್ರಿ ತಂದ್ರ ಇನ್ನು ಮುಂದೆ ನಾ ಏನು ಓದಬೇಕು, ಯಾವಾಗ ಎಕ್ಸಾಮ್ದಾಗ ಎಷ್ಟೆಷ್ಟು ನಾ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬೇಕು, ನಾ ಏನು ಮಾಡಾಕತ್ತೇನೆ, ನನ್ನ ದಾರಿ ಏನು ಅಂತಕ್ಕಂಥದನ್ನು ಲಕ್ಷ್ಯ ಕೊಟ್ಟು ನೀ ತಿಳ್ಕೊಂಡು ಅಭ್ಯಾಸ ಮಾಡಾಕತ್ತೆ ಅಂದ್ರೆ ಏನಾಗ್ತದ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ನಿನ್ನ ಫ್ಯೂಚರ್ ಬಗ್ಗೆ ನೀ ಏನೀಗ 5ನೇತೆ ಅಂತಂದ್ರೆ ಒಂದು 10ನೇತೆ ಓದುವ ಒಂದು ಲೆವೆಲ್ಗೆ ಇವತ್ತಿನ ದಿನ ತಂತ್ರಜ್ಞಾನ ಏನಾಗಿದೆ ಅಂತಂದ್ರೆ 5ನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಭವಿಷ್ಯವು ಬಹಳಷ್ಟು ಮುಂಬರುವ ಒಂದು ಭವಿಷ್ಯದಲ್ಲಿ ಏನಪ್ಪಾ ಅಂತಂದ್ರ ಬಹಳ ಕಠಿಣವಾಗುವ ಸಂಭವನೀಯತೆ ಕಾಣ್ತಾ ಇದೆ. ಯಾಕಂತಂದ್ರೆ ಟೆಕ್ನಾಲಜಿ ಬಹಳಷ್ಟು ಮುಂದುವರಿತಾ ಇದೆ. ಆ ಟೆಕ್ನಾಲಜಿಗೆ ತಕ್ಕಂತೆ ನಮ್ಮ ವಿದ್ಯಾಭ್ಯಾಸವು ಕೂಡ ಏನಾಗಿರ್ಬೇಕಂತಂದ್ರೆ ಹೆಚ್ಚಿನ ಗುಣಮಟ್ಟದಲ್ಲಿ ನಾವು ಇವತ್ತಿನ ದಿನ ಪಡೆದುಕೊಳ್ಳಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕು. ಎಸ್, ನಾ 5ನೇತಿದ್ದಾನೆ, ನನಗೆ ಓದೋದು ಅವಶ್ಯಕತೆ ಇಲ್ಲ ಅನ್ನುವಂಥ ಯೋಚನೆಗಳನ್ನು ತೆಗೆದು ಹಾಕಬೇಕು ವಿದ್ಯಾರ್ಥಿಗಳೇ. ಯಾಕಂದ್ರೆ ಇವತ್ತಿನ ದಿನ ನೀವು 5ನೇ ತರಗತಿ ಇದ್ದರೂ ಕೂಡ ಜಗತ್ತು ಅಂತಕ್ಕಂಥದ್ದು ಬಹಳಷ್ಟು ವಿಶಾಲದಿಂದ ಕೂಡ್ಯದ. ನೆಕ್ಸ್ಟ್ ಏನಾಗ್ಯದ ಅಂತಂದ್ರೆ ಇವಾಗೆಲ್ಲ 6G ಆಗಿರ್ಬೋದು, 7G 8G ಅಂತಕ್ಕಂಥದ್ದು ನಿಮ್ಮ ಕಾಲ ಕೀರ್ತಿಗೆ ಬಂದುಬಿಡ್ತದ. ಅವತ್ತಿನ ದಿನ ನೀವು ಯಾವಾಗ ಅನಕ್ಷರಸ್ತ್ರ ನೀವೇನಾದರೂ ಉಳಿದು ಬಿಟ್ಟರೆ ಮುಂದಿನ ಭವಿಷ್ಯದಲ್ಲಿ ಆ ಒಂದು ಬಹಳ ಕುಂದು ಕೊರತೆಗಳು ನಿಮ್ಮನ್ನು ಎಲ್ಲರೂ ಹೀಯಾಳಿಸ್ತೊಡಗ್ತಾರ. ಅದಕ್ಕಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಇವಾಗಿನಿಂದ ಹಿಡಿದು 5ನೇ ತರಗತಿ ಒಳಗೆ ಏನಾದ್ರ ಈ ಒಂದು ವರ್ಷ ನೀ ಏನಾರ ಶ್ರಮ ಪಟ್ಟ ಹಗಲ ರಾತ್ರಿ ಅನ್ನದೇ ನಿಮ್ಮ ಅವ್ವ ಅಪ್ಪನ ಚಿಂತೆ ಬಿಟ್ಟಿಕೆರಿಂದ ಲಕ್ಷ ಕೊಟ್ಟ
ಎಲ್ಲಿಯಾದ್ರೂ ಕೋಚಿಂಗನ್ನು ಪಡೆದುಕೊಂಡು ಇರಲಿಲ್ಲ ಅಂದ್ರೆ ಮನೆಯಲ್ಲಿ ಕುಳಿತುಕೊಂಡು ಲಕ್ಷ ಕೊಟ್ಟು ಆನ್ಲೈನ್ ಮುಖಾಂತರ ಉಚಿತವಾಗಿ ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ನೀ ಏನು ಮಾಡಿದೆ ಅಂತಂದ್ರೆ ಇವತ್ತಿನ ದಿನ ನೀ ಏನಾದರೂ ನೋಡ್ತಾ ಕೂತ್ಕೊಂಡು ಚಂದಂಗೆ ಕ್ಲಾಸ್ಗಳನ್ನು ಗಮನ ಕೊಟ್ಟು ಚಿತ್ತ ಕೊಟ್ಟು ಕೇಳಿದಿಪ್ಪ ಅಂದ್ರೆ ಇವತ್ತಿನ ದಿನ ಲೈಫ್ ಏನಾದರೂ ಸಕ್ಸಸ್ ಆಗಿ ನವೋದಯ ಆಗಿರ್ಬೋದು, ಮುರಾರ್ಜಿ, ಕಿತ್ತೂರು, ಸೈನಿಕ್, ಆಳ್ವಾಸ್ ವಿವಿಧ ಒಂದು ಶಾಲೆಗೆ ನೀ ಏನಾದರೂ ಆಯ್ಕೆಯಾಗಿ ಹೋದರೆ ನಿನ್ನನ್ನು ತಡೆಯುವ ಶಕ್ತಿ ಇನ್ಯಾರಿಗೂ ಇರುವುದಿಲ್ಲ. ನೀನು ಯಾವ ರೀತಿಯಾಗಿ ನಿನ್ನ ಜೀವನವನ್ನು ರೂಪಿಸಿಕೊಳ್ಬೇಕಂತ ಆಸೆ ಪಡ್ತಿದ್ದೀಯೋ, ನೀನು ಯಾವ ನೌಕರಿಯನ್ನು ಆಗಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದೀಯೋ ಅದು ಒಂದು ದಿನ ಏನಾಗ್ತದೆ ಅಂದ್ರೆ ಸಕ್ಸಸ್ ಅನ್ನು ಕಾಣ್ತದ. ನೀ ಇವತ್ತೇ ನೀ ಒಂದೇ ಸ್ಟೆಪ್ಗೆ ಫೇಲ್ಯೂರ್ ಅಂತಕ್ಕಂಥದ್ದು ಕಾಣ್ತಿತ್ತಂದ್ರೆ ಬಹಳಷ್ಟು ಹಿಂದೆ ಉಳಿದು ಬಿಡ್ತೀರಿ. ಯಾಕಂದ್ರೆ ಇವತ್ತಿನ ದಿನ ನೀವೇನಾದರೂ ಒಂದು ಕಷ್ಟಪಟ್ಟು ಈ ಒಂದು ವರ್ಷ ಮೆಟ್ಟಿಲನ್ನು ಸರಿಯಾಗಿ ಏರಿದ್ದೇ ಆದರೆ ನೀನು ಎಲ್ಲ ಮೆಟ್ಟಿಲುಗಳನ್ನು ಸುಗಮ ರೀತಿಯಲ್ಲಿ ನಿಮ್ಮ ಮೆಟ್ಟಿಲುಗಳನ್ನು ಏರಲು ಸಾಧ್ಯವಾಗುತ್ತದೆ. ಹೌದಾ ವಿದ್ಯಾರ್ಥಿಗಳೇ? ಎಸ್, ಹಂಗಾರೆ ಈ ಹೃದಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಬಿಟ್ಟದ. ಹಂಗಾರೆ ಈ ಹೃದಯ ಏನು ಕೆಲಸ ಮಾಡ್ತದ, ಎಷ್ಟು ಬಾರಿ ಹೊಡ್ಕೋತದ, ಯಾವುಗಳು ರಕ್ತವನ್ನು ಕಳಿಸ್ಕೊಡ್ತಾವ, ಯಾವುಗಳು ರಕ್ತವನ್ನು ಸ್ವೀಕರಿಸ್ತಾವ, ಹೃದಯದಲ್ಲಿ ಎಷ್ಟು ಭಾಗಗಳದಾವ, ಹೃದಯವು ಹೇಗೆ ಕೆಲಸ ಮಾಡ್ತದ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತಿನ ಒಂದು ಗದ್ಯಾಂಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿದೈತೆ ಅಂತ ಅನ್ಕೊಂಡಾನಿ. ಹಂಗಾರೆ ಈ ಒಂದು ಗದ್ಯಾಂಶದಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳ್ಯಾನ ನೋಡೋಣ ಬರ್ರಿ ಇಲ್ಲಿ ವಿದ್ಯಾರ್ಥಿಗಳೇ. ಹಂಗಾದ್ರೆ ನೋಡ್ರಿ ಇಲ್ಲಿ, ಹೃದಯದ ಮುಖ್ಯ ಕೆಲಸ ಯಾವುದು ಹೇಳ್ರಿ? ಬರಾಬರ ಟಕ್ 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 ಹೇಳ್ಬೇಕು. ಇವಾಗ ಹೇಳ್ರಿ ನೋಡು. ಆಮ್ಲಜನಕ ಉತ್ಪಾದಿಸುವುದು, ರಕ್ತವನ್ನು ಪಂಪ್ ಮಾಡುವುದು, ಹಾರ್ಮೋನ್ಗಳನ್ನು ತಯಾರಿಸುವುದು, ಮೂಳೆಗಳನ್ನು ಬಲಪಡಿಸುವುದು ಯಾವುದು? ಹೇಳ್ರಿ ನೋಡೋಣ, ಹೇಳ್ರಿ. ನಾವು ಹೇಳಿದ್ ನೋಡ, ಕರೆಕ್ಟ್ ಅದ ನೋಡ. ಹೃದಯದ ಮುಖ್ಯ ಕೆಲಸ ಯಾವ್ದ ಅಂದ್ರ ರಕ್ತವನ್ನ ಪಂಪ್ ಮಾಡುವುದು, ಆಮ್ಲಜನಕವನ್ನು ಉತ್ಪಾದಿಸುವುದಿಲ್ಲ, ಹಾರ್ಮೋನ್ಗಳನ್ನು ತಯಾರಿಸುವುದಿಲ್ಲ, ಮೂಳೆಗಳನ್ನು ಬಲಪಡಿಸುವುದಿಲ್ಲ. ಹಂಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಹೇಳ್ರಿ ನೋಡೋಣ ವಿದ್ಯಾರ್ಥಿಗಳೇ, ಜಾಣ ವಿದ್ಯಾರ್ಥಿಗಳೇ. ರಕ್ತವನ್ನು ಏನ್ ಮಾಡ್ತದ? ಪಂಪ್ ಮಾಡುವ ಒಂದು ಕೆಲಸ ಮಾಡ್ತದ. ತಿಳಿತಾ? ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಎಸ್, ಹಂಗಾರೆ ಬರ್ರಿ ನೋಡೋಣ. ಮಾನವನ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ? ಎಷ್ಟು ಕೊಠಡಿಗಳದಾವ? 2, 3, 4, 5 ಎಷ್ಟದಾವ? ನಾನು ನಿಮ್ಗೆ ಆಗ ಹೇಳೀನಿ ಎಷ್ಟದಾವ ಅಂತಕ್ಕಂಥದನ್ನ. ಎಷ್ಟದಾವ? 2 ಅದಾವನ? ಇಲ್ಲ. 3 ಅದಾವನ? ಇಲ್ಲ. 5 ಅದಾವನ? ಇಲ್ಲ. ಎಷ್ಟದುವ? ಎಸ್, 4. ಎಸ್, ಎಷ್ಟ್ರಿ? 4. ಅವಾಗ ಹೇಳಿದ್ನ ನಿಮ್ಗೆ, ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ ಅಂತಕ್ಕಂಥದ್ದನ್ನ 4 ಕೋಣೆಗಳದಾವತ್ತು ಹೇಳಿದ್ನಿ. ಎಸ್ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ಇವು ಯಾವ ಥರನಾಗಿ ಕೆಲಸ ಮಾಡ್ತಾವ ಅಂತಕ್ಕಂಥ ಸಂಪೂರ್ಣವಾಗಿ ಮುಂದಿನ ಗದ್ಯಾಂಶದಲ್ಲಿ ನಾನು ತೊಗೊಂಡು ಬರ್ತೀನಿ. ಹಾಗಾದ್ರೆ ಅಲ್ಲಿ ತನಕ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಅಂತಂದ್ರೆ ನಿಮಗೆ ಮುಂದಿನ ಕ್ಲಾಸ್ ಬರ್ಗನ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಮ್ಯಾಲ್ಗಡೆ ಬಂದುಬಿಡ್ತದೆ. ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂದ್ರೆ ಈ ಮಾನವನ ಹೃದಯದ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ತಿಳಿದುಕೊಂಡಂಗೆ ಆಗ್ತದೆ. ಹೌದಾ? ನೀವು ಯಾವತ್ತು ಎಷ್ಟು ಥಿಂಕ್ ಮಾಡಿ ಎಷ್ಟು ಒಂದು ವಿಷಯದ ಸಂಗ್ರಹವನ್ನು ನಿಮ್ಮ ತಲೆಯೊಳಗೆ ಹಾಕೋಳ್ತಾ ಹೋಗ್ತಿರಲ್ಲ, ಅಷ್ಟು ಬುದ್ಧಿಮಟ್ಟದ ಪ್ರಮಾಣವು ಕೂಡ ಗರಿಷ್ಠ ಹಾಕೋತಾ ಹೋಗ್ತದೆ ವಿದ್ಯಾರ್ಥಿಗಳೇ. ಎಸ್, ಹಂಗಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡ್ರಿಲೆ, ಆಮ್ಲಜನಕಯುಕ್ತ ರಕ್ತವನ್ನು ದೇಹಕ್ಕೆ ಕಳಿಸುವವು ಯಾವುವು ಅಂತ ಕೇಳ್ಯಾರ. ಸೀರೆಗಳು, ಅಪಧಮನಿಗಳು. ಯಾವ್ರಿ? ಅಪಧಮನಿಗಳು. ನೆಕ್ಸ್ಟ್ ನರಗಳು, ಎಲುಬುಗಳು. ಹಂಗಾರ ಯಾವ್ದು ಆನ್ಸರ್? ಸೀರೆಗಳು ಇದೇನಾಗ್ತಾವತ್ತಂದ್ರ ಆಮ್ಲಜನಕ ಯುಕ್ತ ಕಳಿಸ್ಕೊಡಂಗಿಲ್ರಿ ಇವು, ಓನ್ಲಿ ಆಮ್ಲಜನಕ ರಹಿತವನ್ನ ಕಳಿಸ್ಕೊಡ್ತಾವ. ಸೀರೆಗಳು ರಹಿತವನ್ನ ಕಳಿಸ್ಕೊಡ್ತಾವ ಕೊಟ್ಟಾರ. ಹಂಗಾರ ನರಗಳು ಅಂತೂ ಆಗಂಗಿಲ್ಲ, ನರಗಳು ಕೂಡ ಏನಾಗಂಗಿಲ್ಲ, ಇದು ಆಪ್ಷನ್ಸ್ ಆಗಂಗಿಲ್ಲ. ನೆಕ್ಸ್ಟ್ ಹಂಗಾದ್ರ ಯಾವ್ದಾಗತ್ತ? ಹಂಗಾದ್ರ ಯಾವ್ದಾಗತ್ತ? ಎಲುಬುಗಳು ಆಗ್ತೈತೇನ? ಇದು ಕೂಡ ಆಗಂಗಿಲ್ಲ. ನರಗಳು ಆಗ್ತೈತೇನ? ಇದು ಆಗಂಗಿಲ್ಲ. ಎಲುಬುಗಳು ಆಗಂಗಿಲ್ಲ.
ನೆಕ್ಸ್ಟ್ ಸೀರೆಗಳು ಕೂಡ ಇದು ಆಗಂಗಿಲ್ಲ. ಹಂಗಾರ ಅಪದ ಮಣಿಗಳು ಅಂತಕ್ಕಂಥದ್ದು ಏನಾಗ್ತದ, ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಅಪದ ಮಣಿಗಳು ಇವೇನ್ ಮಾಡ್ತಾವ ಅಂದ್ರೆ ಆಮ್ಲಜನಕ ಯುಕ್ತವನ್ನ ರಕ್ತವನ್ನ ಇಡೀ ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತಾವತ್ತ, ರಕ್ತವನ್ನ ಕಳಿಸಿಕೊಡ್ತಿರ್ತಾವ. ತಿಳಿತಾ? ಎಸ್ ವಿದ್ಯಾರ್ಥಿಗಳೇ, ಹಂಗಾರ 4ನೇ ಪ್ರಶ್ನೆ ಏನದ, ಹೃದಯವು ದಿನಕ್ಕೆ ಸರಾಸರಿ ಎಷ್ಟು ಬಾರಿ ತಡಿತ ಹೊಡೆಯುತ್ತದೆ ಅಂತ ಹೇಳೇನಿ. ಆವಾಗಲೇ ಹೇಳೇನಿ, ಡೈರೆಕ್ಟ್ 50,000 ಅಂತೂ ಆಗಂಗಿಲ್ಲ. ನೆಕ್ಸ್ಟ್ 10,000 ಕೂಡ ಆಗಂಗಿಲ್ಲ. ನೆಕ್ಸ್ಟ್ 10 ಲಕ್ಷ ಕೂಡ ಆಗಂಗಿಲ್ಲ. ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಂದ್ರ 1 ಲಕ್ಷ ಬಾರಿ. ಎಷ್ಟು ಬಾರಿ? 1 ಲಕ್ಷ ಬಾರಿ ಏನ್ ಮಾಡ್ತದ ಅಂದ್ರ ಈ ಹೃದಯವು ಆ ದಿನಂಪ್ರತಿ ಏನ್ ಮಾಡ್ತದ ಅಂದ್ರ ಹೊಡೆದುಕೊಳ್ಳುತ್ತದೆ. ತಿಳಿತಾ? ಎಸ್ ಆಗ ಹೇಳೀನಿ. ಹಂಗಾರೆ ಕೊನೆಯ ಪ್ರಶ್ನೆ ಏನದ, ಹೃದಯವನ್ನು ಆರೋಗ್ಯಕರವಾಗಿಡಲು ಏನು ಸಹಾಯಕ? ಹೆಚ್ಚು ನಿದ್ದೆ ಮಾಡಿ ಮಕ್ಕೊಂಡ್ಬಿಡುದ್ರಿ, ಆರಾಮ್ಸ್ರಿ ಹೃದಯ ಏನಿರ್ತದ, ಆರಾಮ್ ಇರ್ತದ. ಎಸ್ ಇಲ್ಲ ವಿದ್ಯಾರ್ಥಿಗಳೇ, ಅದೇನು ಸಂಬಂಧ ಇಲ್ಲ. ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಒತ್ತಡ ನಿಯಂತ್ರಣ. ಹೆಚ್ಚು ಸಿಹಿ ತಿಂದ್ರ ಆಗ್ತೈತೆನ, ಹೆಚ್ಚು ಉಪ್ಪು ಸೇವಿಸುವುದು ಇದು ಕೂಡ ಆಗಂಗಿಲ್ಲ. ಹಂಗಾರ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರ ಯಾವ್ದ್ರಿ? ಸರಿಯಾಗಿರ್ತಕ್ಕಂಥ ಉತ್ತರ ನಿಯಮಿತ ವ್ಯಾಯಾಮ ಮಾಡುವುದರ ಜೊತೆಗೆ ಸರಿಯಾದ ಆಹಾರ ಮತ್ತು ಒತ್ತಡವನ್ನ ನಿಯಂತ್ರಣ ಮಾಡುತ್ತದೆ. ಹೌದಾ? ಎಸ್. ಹಂಗಾದ್ರ ಹೃದಯವನ್ನು ಆರೋಗ್ಯಕರವಾಗಿಡಲು ಏನು ಸಹಾಯಕ? ಆನ್ಸರ್ ಏನಂತಂದ್ರ ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಒತ್ತಡ ನಿಯಂತ್ರಣದಿಂದ ಆರೋಗ್ಯವಾಗಿಡಲು ನಮ್ಮಿಂದ ಸಾಧ್ಯದ. ತಿಳಿತಾ? ಹಂಗಾರ ಇವತ್ತಿನ ದಿನ ಹೃದಯದ ಬಗ್ಗೆ ಸ್ವಲ್ಪ ಮೇನ್ ಎಷ್ಟು ಭಾಗಗಳದಾವ, ಹೃದಯಕ್ಕೆ ರಕ್ತವನ್ನು ಯಾವ ಕಳಿಸ್ಕೊಡ್ತಾವ, ಯಾವ ಕಳಿಸ್ಕೊಡುವುದಿಲ್ಲ, ಹಂಗಾರೆ ಯಾವ ಸ್ವೀಕರಿಸ್ತಾವ, ಯಾವ ಸ್ವೀಕರಿಸುವುದಿಲ್ಲ, ರಕ್ತ ಆಮ್ಲಜನಕವನ್ನು ಒಳಗೆ ಒಯ್ತಕ್ಕಂಥವ, ಹೊರಗೆ ಹಾಕ್ತಕ್ಕಂಥವ, ದೇಹದಲ್ಲಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ಭಾಗಗಳು ಎಷ್ಟಿದಾವ ಇವತ್ತಿನ ಕ್ಲಾಸ್ ತಿಳ್ಕೊಂಡು. ಹಂಗಾರೆ ಅವುಗಳ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಏನೇನಂತಕ್ಕಂಥದ ನೆಕ್ಸ್ಟ್ ಒಂದು ಗದ್ಯಾಂಶದೊಳಗೆ ನೋಡ್ತಾ ಹೋದಾಗ ನಿಮ್ಗೆ ತಿಳಿತದ. ಹಂಗಿತ್ತಂದ್ರೆ ಆ ಕ್ಲಾಸ್ ಕೇಳಬೇಕಂತಂದ್ರ ಇವತ್ತಿನ ಕ್ಲಾಸಿಗೆ ನಿಮಗಿಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಮ ಒಂದು ಬೆಲ್ ಬಟನ್ ಲೈಕ್ದಿಂದ ಮುಂದಿನ ನೋಟಿಫಿಕೇಶನ್ ಕೂಡ ನಿಮಗೆ ಸರಳ ಆಗ್ತದ. ಮ್ಯಾಲ್ಟನ್ ಅಂತಂದು ಏನು ಮಾಡ್ತದ ಅಂದ್ರೆ ನಮ್ಮ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ದಾಗ ಬರ್ತಂತಂದ್ರೆ ಅದು ಉಪಯೋಗ ಆಗ್ತದ. ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ, ಬಾಯ್.